ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ. ನಾನು ಶ್ರುತಿ ನೀರಯ. ವೀಕ್ಷಕರೇ, ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ HD ಕುಮಾರಸ್ವಾಮಿ ಅವರು ಜಯಭೇರಿಯನ್ನು ಬಾರಿಸಿರುವಂಥದ್ದು. ಸೊ ಇಡೀ ಕರ್ನಾಟಕದಲ್ಲಿ ಅವರ ಪರವಾಗಿ ಸಾಕಷ್ಟು ಜನ ಅವರ ಅಭಿಮಾನಿಗಳು ಖುಷಿಯನ್ನು ಪಡ್ತಾ ಇದ್ದಾರೆ. ಇವತ್ತು ನಾವು JDS ಆಫೀಸ್ನಲ್ಲಿದ್ದೀವಿ. ಇಲ್ಲಿ ಕೂಡ ಕೆಲವೊಬ್ಬರು ಕಾರ್ಯಕರ್ತರಿದ್ದಾರೆ, ಮಹಿಳಾ ಕಾರ್ಯಕರ್ತರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಈ ಒಂದು ಸಂಭ್ರಮ, ಈ ಒಂದು ಖುಷಿ ಹೇಗಿದೆ ಅಂತ ಅವ್ರ ಜೊತೆ ಕೇಳೋಣ. ಇವತ್ತು ಅದೇ 2 ಲಕ್ಷ ಅಂತರದಿಂದ ಜಯಭೇರಿಯನ್ನು ಸಾಧಿಸಿರುವಂಥದ್ದು. ಸೊ ಎಷ್ಟು ಖುಷಿ ತರ್ತಾ ಇದೆ ಅನ್ನುವಂಥದ್ದು ಈ ಒಂದು ವಿಚಾರ ನಮಗೆ ತುಂಬ ಖುಷಿಯಾಗಿದೆ. ಕಾಂಗ್ರೆಸ್ ಅವರು 4-5 ಜನ MLAಗಳಿದ್ದಾರೆ, ಆದರೆ JDS ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡೋದ್ರು, ಏನೋ ಗೆದ್ದು ಬಿಡ್ತೀವಿ ನಾವು ಅಂತ. ಇವತ್ತು ಅಂತರದಲ್ಲ ಕುಮಾರಸ್ವಾಮಿ ಗೆದ್ದಿರೋದು ಭಾರಿ ಸಂತೋಷ ಆಗುತ್ತೆ. ಕಾಂಗ್ರೆಸ್ ಅವರು ಮುಖಭಂಗ ಆಗೈತೆ. ಕುಮಾರಣ್ಣನ ಬಗ್ಗೆ 3 ಕಡೆ ಸೋಲಿಸ್ತೀವಿ ಅಂತ ಹೇಳಿದರು. ಅದೇ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಸೋಲಿಸ್ತೀವಿ, 3 ಜನ ಗೆಲ್ಲಬಾರ್ದು ಅಂತ 2 ಗೆದ್ದೈತೆ. ನಮಗೆ ಅನಿವಾರ್ಯ ಹಾಸನ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಷ್ಟೇ, ಇಲ್ಲಾಂದ್ರೆ ಹಾಸನ ಹೊಡಿತಿದ್ವಿ ನಾವು ಲೀಡ್ರುಗಳು ಹೋಗಿದ್ದಾರೆ, ಕಾರ್ಯಕರ್ತರು ಹೋಗಿಲ್ಲ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ದೇವೇಗೌಡರ ಬಗ್ಗೆ, ಕುಮಾರಣ್ಣನ ಬಗ್ಗೆ ಯಾರು ಮಾತಾಡೋ ನೈತಿಕ ಇಲ್ಲ ಯಾರಿಗೂ. ಇವಾಗ ಚಲುವರಾಯಸ್ವಾಮಿಗೆ, ರಮೇಶ್ ಅವ್ರಿಗೆ, ಆಮೇಲೆ ಮಳವಳ್ಳಿ MLA ಅವ್ರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅವರಿದ್ದು ಯಾಕೆ ಗೆದ್ದಿಲ್ಲ? ಕುಮಾರಣ್ಣ ರೈತರಿಗೆ ಸಾಲ ಮನ್ನಾ ಮಾಡಿರೋದು, ರೈತರ ಬಗ್ಗೆ ಕಾಳಜಿ ಇರೋದು, ಹೆಣ್ಮಕ್ಳ ಬಗ್ಗೆ ಕಾಳಜಿ ಇರೋದು, ಮತ್ತು ಹೆಣ್ಮಕ್ಳಿಗೆ ಏನು ಗೌರವ ಕೊಡಬೇಕು ಅನ್ನೋದೈತೆ. ಕಾರ್ಯಕರ್ತರು ಕುಮಾರಣ್ಣನ ಜೊತೆ ಯಾವತ್ತೂ ಬೆನ್ನೆಲುಬಾಗಿರ್ತೀವಿ. ಬಿ ಜೆ ಪಿಗೆ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ, ಅವರು ನಮಗೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೊಂದು ನಾನು ಧನ್ಯವಾದಗಳು ಹೇಳ್ತೀನಿ. ಈ ಹಿಂದೆ ಏನೋ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಕೂಡ ಅನುಭವಿಸಿದರು. ಸೊ ಇವಾಗ ಅವೆಲ್ಲವನ್ನ ಕೂಡ ಕುಮಾರಸ್ವಾಮಿ ಅವರು ಒಂದು ಗೆದ್ದಿರೋ ಒಂದು ಖುಷಿ ಎಲ್ಲವನ್ನು ತರ್ತಾ ಇದ್ದಾರೆ ಅಂತ ಅನ್ಸುತ್ತಲ್ವ? ಅದು ನಿಖಿಲ್ ಕುಮಾರಸ್ವಾಮಿ ಸೋಲ್ತಿರಲಿಲ್ಲ, ಅದು ಒಳಗಡೆ ಒಳಸಂಚಾಗಿ ಸೋತಿದ್ದು. ಮತ್ತು ಇವತ್ತು ದರ್ಶನ್ ಎಲ್ಲ ಬಂದ್ರಲ್ಲ, ಯಾಕೆ ಗೆಲ್ಲಿಲ್ಲ? ಏನಕ್ಕೆ ಗೆಲ್ಲಿಲ್ಲ? ಕುಮಾರಸ್ವಾಮಿ ಪವರ್ ಹಂಗೈತೆ, ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವ್ರ ಮನೆಯವರು ಎಲ್ಲ ಬೆಳೆಸಿ ಕಳಿಸಿರೋದು. ಚಲುವರಾಯಸ್ವಾಮಿ ಯಾರು? ರಮೇಶ್ ಯಾರು ಹೇಳ್ರಿ? ಎಲ್ಲರೂ ಇಲ್ಲಿಂದ ಶಿವರಾಮೇಗೌಡ ಯಾರು? 2 ಸರಿ MLA ಆಗಿದ್ದರು. ಅವರೆಲ್ಲ ನೆನೆಸ್ಕೋಬೇಕು ದೇವೇಗೌಡರು ಮನೇನ. ಊಟ ಮಾಡಿದ ಮನೆಗೆ ದ್ರೋಹ ಬಗ್ದವರೆಲ್ಲ. ಅದಕ್ಕೆ ದೇವರು ಇವತ್ತು ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಶಿವಭಕ್ತರು ದೇವೇಗೌಡರು. ಅವ್ರಿಗೆ ನೋವು ಮಾಡಿದ್ರೆ ಯಾರಿಗೂ ಒಳ್ಳೆಯದಾಗಲ್ಲ, ಖಂಡಿತ ಒಳ್ಳೆಯದಾಗಲ್ಲ. ಮುಂದೆ ಅವ್ರಿಗೆ ಪ್ರಜ್ವಲ್ಗೂ ಕೂಡ ಒಂದು ಒಳ್ಳೇದು ಆಗೇ ಆಗುತ್ತೆ. ಇವತ್ತು ಅನಿವಾರ್ಯ, ಏನೋ ಎಲ್ಲ ಸೇರಿ ಮಾಡಿದ್ದಾರೆ, ಅದು ಅವ್ರಿಗೂ ಒಂದು ಒಳ್ಳೇದು ಆಗೇ ಆಗುತ್ತೆ. ಅಂದರೆ ಕೇಂದ್ರದಲ್ಲಿ ಇವರಿಗೆ HD ಕುಮಾರಸ್ವಾಮಿ ಅವರಿಗೆ ಸೀಟ್ ಸಿಗ್ಬೋದಾ, ಅಥವಾ ಅದರ ಬಗ್ಗೆ ಏನು ಹೇಳ್ತೀರಾ ನೀವು? ಅದು ಖಂಡಿತ. ಇವರು ಮಾನ್ಯ ಇವರು ಯಾರು ಪ್ರಧಾನಿ ಮಂತ್ರಿ ಅವರು, ಮೋದಿಯವರು, ಅವರು ಏನು ಮಾತಾಡಿದಾರೋ ಗೊತ್ತಿಲ್ಲ. ಖಂಡಿತ ಅವ್ರಿಗೆ ಮಂತ್ರಿ ಮಾಡಿದ್ರೆ ನಮ್ಮೆಲ್ಲರ ಕಾರ್ಯಕರ್ತರಿಗೂ ಖುಷಿ ಆಗುತ್ತೆ. ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಇವತ್ತು ಸಂಭ್ರಮವನ್ನು ಆಚರಿಸಿದ್ದೀವಿ. ನಿಜವಾಗ್ಲೂ ಕುಮಾರಣ್ಣನ ಗೆಲುವು ನಮಗೆ ನಿರೀಕ್ಷೆ ಆಗಿತ್ತು. ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ಬಂದು, ಕೃಷಿ ಸಚಿವರಾಗಿ ಬಂದು, ನಮ್ಮ ಈ ಕರ್ನಾಟಕದ ಎಲ್ಲ ರೈತರಿಗೆ ಅವರು ಒಳ್ಳೆಯ ಬೆನ್ನೆಲುಬಾಗಿ ನಿಂತ್ಕೋತಾರೆ, ಎಲ್ಲ ಥರ ಸಹಕಾರ ಕೊಡ್ತಾರೆ ಅನ್ನೋ ನಮಗೆ ಆಸೆ ಇದೆ. ಖಂಡಿತ ನಮಗೆ ಖುಷಿ ಕೊಟ್ಟಿದೆ ಮೇಡಮ್. ಇಲ್ಲಿ ನೋಡಿದ್ವಿ ನಾವು, ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿದ್ರ ಜೊತೆಗೆ ಹಾಲಿನ ಅಭಿಷೇಕ ಕೂಡ ಮಾಡಿದರು. ಸೊ ಇವೆಲ್ಲ ಕ್ರೌಡನ್ನು ನೋಡಿದಾಗ ಏನು ಅನಿಸಿತ್ತು ನಿಮಗೆ? ಮಣ್ಣಿನ ಮಗನಿಗೆ ಎಷ್ಟೊಂದು ಸಪೋರ್ಟ್. ಖಂಡಿತ ಆರತಿ ಮಾಡಿ ಇವತ್ತು ಒಳಗಡೆ ಕರ್ಕೊಳ್ಳೋ ಅಂತ ನಮಗೆ ಯೋಗ ಬಂದಿದೆ ಅಂದರೆ ನಮಗೆ ತುಂಬ ಖುಷಿಯಾಗಿದ್ದೇವೆ. ಎಲ್ಲ ಮಹಿಳೆಯರು ಸೇರಿ ಇವತ್ತು ಕುಮಾರಣ್ಣನಿಗೆ ಅವರ ಮಹಿಳೆಯರ ಬಗ್ಗೆ ಕಾಳಜಿ ಇರ್ಬೋದು, ಅವರ ಮಾಡಿರೋ ಎಲ್ಲ ಅವರು ಮುಖ್ಯಮಂತ್ರಿ ಆದಾಗ ಮಹಿಳೆಯರಿಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಗಳಿರ್ಬೋದು, ಅವೆಲ್ಲವನ್ನು ನಾವು ನೆನೆದು ಇವತ್ತು ಕುಮಾರಣ್ಣನಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಮೇಡಮ್, ಇನ್ನು ನೀವು ಹೇಳಿ ಮೇಡಮ್, ಯಾವ ರೀತಿ ಖುಷಿ ಆಗ್ತಾ ಇದೆ? ಆ್ಯಂಡ್ ನೀವು ಮಹಿಳೆಯಾಗಿ HD ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂಥದ್ದು ಎಷ್ಟೊಂದು ಸಂತಸ ತಂದಿದೆ. ಸೊ ಏನು ಹೇಳಬೇಕು ಅಂತ ಹೇಳಿದ್ರೆ, ಚಲುವರಾಯಸ್ವಾಮಿ ಅವರಿಗೆ, DK ಶಿವಕುಮಾರ್ ಅವರಿಗೆ, DK ಸುರೇಶ್ ಅವರಿಗೆ ನೀವು ಯಾವ ರೀತಿ ಅವಮಾನ ಮಾಡಿದ್ದೀರಾ ಅನ್ನೋದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೀವು ಹೇಗೆ ಹೇಳಿದ್ರು ಹಾಗೆ ಕಟಾಕಟ್ ಅಂತ ಗೆದ್ದಿದ್ದಾರೆ ನಮ್ಮ ಕುಮಾರಣ್ಣ ಅವರು. ಇದನ್ನು ನೀವು ಇವತ್ತು ಎಚ್ಚೆತ್ತುಕೊಳ್ಳಿ, ಜನಕ್ಕೆ ಗೊತ್ತು ಯಾರು ಸರಿ ಇದ್ದಾರೆ, ಯಾರು ಸರಿ ಇಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳಿದ್ರೆ, ಆದ್ರೂ ಯಾವುದೇ ಕಾರಣಕ್ಕಾಗೂ ದ್ವೇಷ ರಾಜಕಾರಣ ಮಾಡಿದಂಥವ್ರು ಅಲ್ಲ ನಮ್ಮ ಕುಮಾರಣ್ಣ ಮತ್ತು ದೇವೇಗೌಡರು. ಆದರೆ ಅವ್ರ ವಿರುದ್ಧ ನೀವು ಪಿತೂರಿಗಳನ್ನು ಊದಿ ಇವತ್ತಿಗೆ ಅವರಿಗೆ ಪರವಾಗಿಲ್ಲ ಬಿಡಿ, ಜನರೇ ನಿಮಗೆ ಪಾಠ ಕಳಿಸ್ತಾರೆ. DK ಸುರೇಶ್ ಅವ್ರಿಗೂ ಹೇಳಬೇಕು, ಇವತ್ತಿಗೆ ನಿಮ್ಮ ಹಿನ್ನಡೆ ಆಗಿರೋ ಕಾರಣ ನೀವು ಮಾಡಿರೋಂತಹ ಕುತಂತ್ರ. ಆಮೇಲೆ ಒಳ್ಳೆ ವ್ಯಕ್ತಿನ ಜನ ಖಂಡಿತವಾಗಿಯೂ ಆರಿಸ್ತಾರೆ ಅನ್ನೋದಕ್ಕೆ ಇದು ಒಂದೇ ಸಾಕ್ಷಿ ಆಯಿತಾ. ಆಮೇಲೆ ನೆಕ್ಸ್ಟು ಮಂಡ್ಯದಲ್ಲಿ ನಮಗೆ ಮುಂಚೆನೇ ಗೊತ್ತಿತ್ತು ಕುಮಾರಣ್ಣ ಅವರು ಭರ್ಜರಿ ಲಾಸ್ಟ್ ಟೈಮು. ಮತ್ತು ಇನ್ನೊಂದಂದರೆ ಸಿಂಪತಿ ಇತ್ತು, ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಲಾಸ್ಟ್ ಟೈಮು ನಿಖಿಲ್ ಅವರು ಪಾಪ ಏನೋ ಒಂದು ಕಾರಣಾಂತರಗಳಿಂದ ಸೋತಿರೋಂಥ ಕಾರಣದಿಂದ ಈ ಸಲ ನಿಖಿಲ್ ನಿಲ್ಲಿ ಅಂತ
ಹೇಳಿದ್ರು. ಬಟ್ ಇದು ಹೈಕಮಾಂಡ್ ಅವರು ಬೇಡ ಕುಮಾರಸ್ವಾಮಿ ಅವರು ನಿಲ್ಲಿ ಅಂತ ಹೇಳಿದ್ದಕ್ಕೆ ಇನ್ನು ಕುಮಾರಣ್ಣ ಅವರು ನಿಂತರೆ ಖಂಡಿತವಾಗ್ಲೂ ಗೆಲುವು ಸಾಧಿಸ್ತಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ಕುಮಾರಣ್ಣ ಅವ್ರು ನಿಂತರು, ಗೆದ್ದರು. ನಮಗೆ ಮುಂಚಿತವಾಗಿ ಗೊತ್ತಿತ್ತು ಇವರು ಖಂಡಿತವಾಗಿಯೂ ಗೆಲ್ತಾರೆ ಅಂತ. ಅದಕ್ಕೆ ನಾವು ಅಷ್ಟೊಂದು ಇದು ಮಾಡಿಲ್ಲ. ಆದರೆ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿರೋದು ಖಂಡಿತವಾಗ್ಲೂ ನಮಗೆ ಕಾಂಗ್ರೆಸ್ ಸೋತಷ್ಟೇ ಆಗ್ತಾಯಿದೆ. ಒಬ್ಬರು DK ಸುರೇಶ್ ಸೋಲು ನಮಗೆ ಖಂಡಿತವಾಗಿ ಇಡೀ ಕಾಂಗ್ರೆಸ್ಸೇ ಸೋತೋಗಿದೆ ಅನ್ನೋಷ್ಟು ನಮಗೆ ಸಂಭ್ರಮ. ಆ ಸಂಭ್ರಮದಲ್ಲಿ ನಾವಿದ್ದೀವಿ. ಅಂದರೆ DK ಬ್ರದರ್ಸ್ ಅವರಿಗೆ ತುಂಬ ದೊಡ್ಡ ಆಘಾತ ಅಂತ ಹೇಳ್ತೀವಿ. ಆಘಾತನೇ ಖಂಡಿತ. ಅವರು ಸತ್ಯ ಇವಾಗ ಅಲ್ಲ, ಇವಾಗ ನೀವು ಎಷ್ಟು ಎಲ್ಲ ರೀತಿಯಲ್ಲಿ ಏನು ಗಿಫ್ಟ್ ಗ್ಯಾರಂಟಿ ಕಾರ್ಡ್ಗಳು ಹಂಚಿ ಎಲ್ಲ ರೀತಿಯಲ್ಲಿ ಜನರಿಗೆ ಮೋಸ ಮಾಡಿ, ಈವನ್ ಈ ಸಲನೂ 10,000 11,000 ಸೀರೆಗಳನ್ನೆಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಜನ. ಆಮೇಲೆ ಹೃದಯವಂತನಿಗೆ ಸೆಲೆಕ್ಟ್ ಮಾಡಿದ್ರು. ಹೃದಯವಂತ ಯಾರು ಒಂದು ಡಾಕ್ಟರ್ ಮಂಜುನಾಥ್ ಅವರು ಭಗವಂತ ಇಳಿದು ಬಂದಿದ್ದಾರೆ ಅಂಥವ್ರಿಗೆ ಹಾಕ್ತೀವಿ ಅಂತ ಇವನ್ ಕಾಂಗ್ರೆಸ್ ಪಕ್ಷದವರು ಹಾಕಿರೋವಂಥ ಎಷ್ಟೋ ಉದಾಹರಣೆಗಳಿವೆ ಆ ಕಡೆ ಗ್ರಾಮಾಂತರ ಭಾಗದಲ್ಲಿ, ನೀವು ಬಂದು ನೋಡಬೇಕು. ಸೊ ಹಾಗಾಗಿ ಈ ಸಲ ನಮ್ಮ ಒಂದು ಈ DK ಸುರೇಶ್ ಅವರ ಸೋಲು ಇಡೀ ನಮಗೆ ಎಲ್ಲರಿಗೂ, ನಮ್ಮ NDAಗೆ ಫುಲ್ಲು JDSಗಾಗಲಿ BJP ಅವ್ರಿಗಲಿ ಒಂದು ದೊಡ್ಡ ಖುಷಿ ತಂದಿದೆ ಅಂತ ನಾನು ಹೇಳಲು ಬಯಸ್ತೀನಿ. ಇಲ್ಲಿ ಇದು ನಿರೀಕ್ಷಿತ. ನಮಗೆ ಕುಮಾರಣ್ಣ ಯಾವುದೇ ಒಂದು ಇದರಲ್ಲಿ ನಿಂತ್ಕೊಂಡ್ರು ಅವರು ಗೆದ್ದಿತಾರೆ ಅನ್ನೋ ಒಂದು ಭರವಸೆನೂ ಇತ್ತು. ಮತ್ತು ನಮ್ಮ ಡಾಕ್ಟ್ರು ಸಿ ಮಂಜುನಾಥ್ ಅವರು, ನಾವು ಅದೇ ಕಾನ್ಸ್ಟಿಟ್ಯೂನ್ಸಿ ಬರ್ತೀವಿ. ಹಂಗಾಗಿ ನಮ್ಮ ಒಂದು BJPಯಿಂದ ಆಗಲಿ ಮತ್ತು JDS ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಗಿಫ್ಟನ್ನು ಹಂಚಿಲ್ಲ ಮೇಡಮ್. 6 ತಿಂಗಳು ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿರೋರು, ಅದೆಲ್ಲ ನಾವು ಕಣ್ಣಿಂದ ನೋಡಿರೋದು. ಮತ್ತು ಯಾವುದೇ ಗಿಫ್ಟು ಕೊಡದೆ, ಯಾವುದೇ ಇದಿಲ್ಲದೆ ಮಂಜುನಾಥ್ ಅವರು ಹೆಸರಿಂದ ಮತ್ತು ನಮ್ಮ ದೇವೇಗೌಡರ ಅಪ್ಪಾಜಿಯವರ ಒಂದು ಆಶೀರ್ವಾದದಿಂದ ಅವ್ರು ಇಷ್ಟು ಗೆಲುವು ಬಂದಿದೆ ಅಂದರೆ ನಮಗೆಲ್ಲ ತುಂಬಾ ಖುಷಿ. ನಮ್ಗೆ ಇಡೀ ಒಂದು ದೇಶನೇ ಗೆದ್ದಷ್ಟು ನಮ್ಮ ಈ ಕರ್ನಾಟಕದಲ್ಲಿ ಆಗ್ತಾಯಿದೆ. ಕುಮಾರಣ್ಣ ಗೆದ್ದಿದ್ದು, ಸಿ ಮಂಜುನಾಥ್ ಅವರು ಗೆದ್ದಿದ್ದು. ಹೀಗಾಗಿ ಅವ್ರ ಕಡೆಯಿಂದ ತುಂಬ ಒಳ್ಳೊಳ್ಳೆ ಕೆಲಸಗಳಾಗ್ತವೆ ನಮ್ಮ ರಾಜ್ಯಕ್ಕೆ ಅನ್ನೋ ಭರವಸೆ ತುಂಬ ಇದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, HD ಕುಮಾರಸ್ವಾಮಿ ಅವರ ಗೆಲುವು ಎಷ್ಟೊಂದು ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಖುಷಿ ತಂದಿರುವಂಥದ್ದು. ಸೊ JDS ಆಫೀಸ್ ಎದುರುಗಡೆ ಸಾಕಷ್ಟು ಮಹಿಳೆಯರು ಜಮಾಯಿಸಿರುವಂಥದ್ದು. ಇಲ್ಲಿ ಅವರ ಒಂದು ಕಟೌಟ್ಗೆ ಹಾಲಿನ ಅಭಿಷೇಕ ಕೂಡ ಮಾಡಿರುವಂಥದ್ದು ನೋಡಿದರೆ ಅನಿಸುತ್ತೆ ಏನು ಇವರಿಗೆ ಈ ಒಂದು ಗೆಲುವು ಸಿಗಲೇಬೇಕಿತ್ತು ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನೀವು ಮುಕ್ತವಾಗಿ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.